ಮುಂದೆ ಬಂದಿರತಕ್ಕಂತ ಮುಖ್ಯಮಂತ್ರಿ ಮಗನ್ನ ಸಿದ್ದರಾಮಯ್ಯ ಅವರು ತಮ್ಮ ಮಗನ್ನೇ ಮಂತ್ರಿ ಮಾಡಿದ್ರು. ನಾನು ಸಿದ್ದರಾಮಯ್ಯ ಅವರನ್ನ ಯಾವಾಗ ಒಪ್ಕೊಳ್ತಿದ್ದೆ, ಸಾಮಾಜಿಕ ನ್ಯಾಯದ ಪರ ಇದ್ದಾರವರು ಅಂತ, ಸಮಾಜವಾದದಿಂದ ಬಂದಿದ್ದಾರೆ ಅಂತ ಯಾವಾಗ ಒಪ್ಕೊಂಡ್ಬಿಡ್ತಿದ್ದೆ ನಾನು ಅಂತ ಹೇಳಿದ್ರೆ, ಯತೀಂದ್ರ ಅವ್ರನ್ನ ತಪ್ಪಿಸಿ ಶಿವಣ್ಣನವರವರಿಗೆ ಮಂತ್ರಿ ಮಾಡಿದ್ರೆ ಸಮಾಜವಾದದಿಂದ ಬಂದಿದ್ದಾರಪ್ಪ ನೋಡಿ, ಇನ್ನೂ ಆದರ್ಶ ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೆ. ಸಮಾಜವಾದಕ್ಕೆ ತಿಲಾಂಜಲಿ, ಸಾಮಾಜಿಕ ನ್ಯಾಯಕ್ಕೆ ತಿಲಾಂಜಲಿ. ಯಾವಾಗ? ಮಂಕಾಳು ವೈದ್ಯರಿಗೆ ಕೊಡ್ಲಿಲ್ಲ, ಗಾಯತ್ರಿ ಶಿವನ್ಗೌಡ ಅವ್ರಿಗೆ ಕೊಡ್ಲಿಲ್ಲ, ಶಿವಣ್ಣನವ್ರಿಗೆ ಕೊಡ್ಲಿಲ್ಲ, ತಮ್ಮ ಮಗನಿಗೆ ಕೊಟ್ರಿ. ಇದ್ರೊಳಗೆ ಏನ್ ಸಾಮಾಜಿಕ ನ್ಯಾಯ ಇದೆ? ಮೊನ್ನೆ ಸಿದ್ದರಾಮಯ್ಯನವ್ರೆ, ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಇದಿರಿಗೆ ಇನ್ನೇನು ಸಾಮಾಜಿಕ ನ್ಯಾಯ ಇದೆ? ಇನ್ನು ಎರಡನೇ ವಿಷಯಕ್ಕೆ ಬರ್ತೇನೆ. ಹೆಂಗೆ ಈ ಒಂದು ಸರ್ಕಾರ ಡಿ.ಕೆ.ಶಿ ಅವ್ರದ್ದು ಮತ್ತು ಸಿದ್ದರಾಮಯ್ಯ ಅವ್ರದ್ದು ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ವಿರುದ್ಧ ಅಂದ್ರೆ ಮಹಿಳೆಯರಿಗೆ ಸಚಿವರನ್ನು ಮಾಡಲಿಲ್ಲ. 50% ಇದ್ದಾರೆ ಮಹಿಳೆಯರು. ಬರೀ ಕರ್ನಾಟಕದಲ್ಲ, ಹಿಮಾಚಲ್ ಪ್ರದೇಶದಲ್ಲೂ ಮಾಡಿಲ್ಲ. ಈಗ ಹೇಳ್ತಾರೆ ನಾವು ಮಹಿಳೆಯರ ಪರ ಅಂತ ಹೇಳ್ತಾರೆ. ಹಿಮಾಚಲ್ ಪ್ರದೇಶದಲ್ಲೂ ಮಾಡಿಲ್ಲ, ಇಲ್ಲೂ ಮಾಡಿಲ್ಲ, ಮಹಿಳೆಯರಿಗೂ ಕೂಡ ಮಾಡಿಲ್ಲ. ಹೇಗೆ ಈ ಸರ್ಕಾರ ಸಾಮಾಜಿಕ ನ್ಯಾಯದ ವಿರುದ್ಧವಾಗಿದೆ ಅನ್ನೋದಕ್ಕೆ ನೋಡಿ, SC/ST ರಿಸರ್ವೇಶನ್ ಬಗ್ಗೆ ಹೀಗೆ ಹೇಳಿದ್ರು. ST ರಿಸರ್ವೇಶನ್ ನಾವು 7% ಕೊಟ್ಟಿದ್ವಿ, 3% ಇಂದ ಈಗ ಎಷ್ಟು ಪರ್ಸೆಂಟ್ ಆಗಿದೆ? ಮತ್ತೆ 3% ತಂದಿದ್ದಾರೆ. ನಾವು 7% ತೆಗೆದುಕೊಂಡು ಹೋಗಿದ್ವಿ. ಸಿ ಹೌ ದೇ ಆರ್ ಅಗೇನೆಸ್ಟ್ ಟು ಸೋಷಿಯಲ್ ಜಸ್ಟಿಸ್. ನಾವು 15% ಇಂದ 17% ಹೆಚ್ಚು ಮಾಡಿದ್ವಿ SC ನ ರಿಸರ್ವೇಶನ್. ಇವ್ರು ಎಷ್ಟಕ್ಕೆ ತಂದ್ರು? ಮತ್ತೆ 15% ತಂದ್ರು. ಸಾಮಾಜಿಕ ನ್ಯಾಯದ ವಿರುದ್ಧ. ನಾವು 50ರಿಂದ 56% ತೆಗೆದುಕೊಂಡು ಹೋಗಿದ್ವಿ ರಿಸರ್ವೇಶನ್ ಅನ್ನ, ಇವ್ರು 50% ತಂದ್ರು. ಕೋರ್ಟ್ನಲ್ಲೂ ಫೈಟ್ ಮಾಡಲಿಲ್ಲ. ಕೋರ್ಟ್ನಲ್ಲಿ ಹೆಂಗ್ ಫೈಟ್ ಮಾಡ್ತಾರೆ? ಅವರೇ ಹಾಕ್ಸಿದ್ದಾರೆ. ಹಿಂಬಾಗಿಲ ಮೂಲಕ ಅಡ್ವೊಕೇಟನ್ನು ಕೂಡ ಅಟೆಂಡ್ ಆಗಲಿಲ್ಲ ಆರ್ಗ್ಯುಮೆಂಟ್ ಮಾಡಕ್ಕೆ. ಅಡ್ವೊಕೇಟ್ ಜನರಲ್ ಅಲ್ಲೇ ಇದ್ರು ಹೋಗ್ಲಿಲ್ಲ ಕೋರ್ಟ್ ಹಾಲಿಗೆ.